ಡಿ ಬಾಸ್ ಒಂದ್ ವೇಳೆ ಇಲ್ಲಿ ಇದ್ರೆ ನಿಮ್ಗೆ ಭರ್ಜರಿಯಾಗಿ ಒಂದು ವಿಶ್ ಮಾಡ್ತಿದ್ರು, ನಿಮ್ಮ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು, ಒಂದು ಟ್ರೈಲರ್ ರಿಲೀಸ್ ಅಥವಾ ಇನ್ನೊಂದು ಯಾವ್ದಕ್ಕೋ ಬರ್ತಾ ಇದ್ರು. 100% ಅಲ್ಲಿ ಇದ್ರು ಕೂಡ ನಿಮ್ಮ ಮನದಲ್ಲಿ ಸದಾ ಅವರ ನೆನಪಿರುತ್ತೆ. ಯಾಕಂದ್ರೆ ಗುರುಗಳು ಅಂದ್ರೆ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದೀರಾ. ಸೊ ಅವರ ಅಭಿಮಾನಿಗಳು ಕೂಡ ಸಿನಿಮಾ ಬಂದು ನೋಡ್ಬೇಕು ಅಂಡ್ ಸರ್ ನೆನ್ಪು ಮಾಡ್ಕೊಳ್ಳೋದು. ಅಲ್ಲ, ಇಲ್ಲಿ ಎಲ್ಲರ ಅಭಿಮಾನಿಗಳು ಕನ್ನಡದವರೇ ಅಲ್ವಾ. ಇವಾಗ ದರ್ಶನ್ ಸರ್ಗಾಗಿರ್ಬೋದು, ವಿಜಯ್ ಅವ್ರಿಗಾಗಿರ್ಬೋದು, ಇಲ್ಲ ಸುದೀಪ್ ಸರ್ಗಾಗಿರ್ಬೋದು, ಎಲ್ಲರ ಅಭಿಮಾನಿಗಳು ಕನ್ನಡದವ್ರೆ. ಕನ್ನಡ ಅಭಿಮಾನಿಗಳು ಸಿನಿಮಾನ ಬಂದು ನೋಡಿ, ಒಳ್ಳೆ ಸಿನಿಮಾನ ಬಂದು ನೋಡಿ. ಇವಾಗ ಇಟ್ ಶುಡ್ ನಾಟ್ ಬಿ ಲೈಕ್ ನಮ್ಮ ಹೀರೋ ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲ ಹೀರೋ ಸಿನಿಮಾ ರಿಲೀಸ್ ಆದಾಗ ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಆಗ್ತದೆ ಅಂದಾಗ ನಾವು ಸಪೋರ್ಟ್ ಮಾಡಲೇಬೇಕಾಗತ್ತೆ. ಸೊ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಫಿಸಿಕಲಿ ಡೆಫಿನೆಟ್ಲಿ ಐ ಮಿಸ್ಸಿಂಗ್ ಹಿಮ್. ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ. ಮುಂಚೆನೇ ನಾನು ಪಾತ್ರದ ಬಗ್ಗೆ ಹೇಳಿದಾಗ ಹಿ ವಾಸ್ ವೆರಿ ಎಕ್ಸೈಟೆಡ್. ಅವ್ರು ನನಗೆ ಚಾಲೆಂಜ್ ಹಾಕಿದ್ರು, ನಿನಗೆ ಚಾಲೆಂಜ್ ಇದು ಕಾಟೇರನ ನಿಂಗಮಾನ ಅಂತ. ಸೊ ಅವರ ಒಂದು ಚಾಲೆಂಜ್ ಅದು ಅವರೇ ಹೇಳಬೇಕು, ನಾನು ಆ ಚಾಲೆಂಜ್ಗೆ ಮ್ಯಾಚ್ ಮಾಡಿದ್ದೀನಾ ಅಂತ. ಸೊ ಯಾ, ಅಷ್ಟೇ ಹೇಳಿ.